ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪೂಜಾ ಆಚಾರ್ಯ. ಇದೇನಪ್ಪ ಬೆಳಗ್ಗೆ ಹೋಟ್ಲು ತೋರಿಸ್ತೀನಿ ಅಂತನಾ? ಇದು ಪಾಂಡುಪುರದಿಂದ ಹಿಂದೆ ಸ್ವಲ್ಪ ವೀರಭದ್ರೇಶ್ವರ ಅಂತ ಹೋಟ್ಲು ಸಿಗುತ್ತೆ. ಟಿಫನ್ ಅಂತೂ ಬಿಸಿ ಬಿಸಿಯಾಗಿ ಕೊಟ್ಟರು. ಪೂರಿ, ಪಲಾವು ಮತ್ತು ಮಧ್ಯಾಹ್ನದ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇಲ್ಲಿಂದ ಮೈಸೂರಿಗೆ ನಮ್ಮ ಅತ್ತಿಗೆ ಮನೆಗೆ ಹೊರಟೆ. ನೋಡಿ ಅವಳನ್ನ ಸ್ವಾತಿನ ಹಾಯ್ ಮಾಡ್ತಿದ್ದಾಳೆ. ಅಲ್ಲಿಂದ ಮತ್ತೆ ನಾವು ಅಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವೆಲ್ಲಿಗೆ ಹೊರಟ್ವಿ ಅಂದರೆ ನಾವು ತಮಿಳ್ನಾಡು ಕೊಯಂಬತ್ತೂರ್ಗೆ ಹೊರಟ್ವಿ. ಸೊ ಹಂಗೆ ನಾನು ನಂಜನಗೂಡು ರೂಟಲ್ಲಿ ಬಂದ್ವಿ. ಅಲ್ಲಿ ಹಾಗೆ ನೇಚರೆಲ್ಲ ಎಂಜಾಯ್ ಮಾಡಿಕೊಂಡು ಫುಲ್ಲು ಜಾಲಿ ಮಾಡ್ಕೊಂಡು ಹೊರಟ್ವಿ. ಏನೋ ನಮ್ಮ ಪುಣ್ಯಕ್ಕೆ ಬಿಸಿಲಿರಲಿಲ್ಲ ಇವತ್ತು. ತುಂಬಾ ಮೋಡ ಮುಚ್ಕೊಂಡಿತ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ಬರ್ತಾ ಏನಪ್ಪ ಇದು ಕಲರಾಗಿ ಇಟ್ಟಿದ್ದಾರೆ ಅಂತ ಹೋದರೆ ಅದೆಲ್ಲ ಕಾಳುಗಳಂತೆ. ಅದಾದಮೇಲೆ ಒಂದು ಸ್ವಲ್ಪ ಹಲಸಿನಣ್ಣು ತೊಗೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಕಾಡಾಗಿದ್ದರಿಂದ ನಮಗೇನು ಇವತ್ತು ಸ್ಪೆಷಲ್ ಅಂದರೆ ಆನೆ ಎಲ್ಲ ಕಾಣಿಸ್ತಾ ಇತ್ತು. ನೋಡಿ ಅಲ್ಲಿ 2 ಆನೆ, ಪುಟ್ಟ ಆನೆ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಯಿತು. ಕೆಲವೊಂದು ಸತಿ ನಾವು ಫಾರೆಸ್ಟಲ್ಲಿ ಹೋದ್ರೂ ನಮಗೆ ಒಂದು ಪ್ರಾಣಿನೂ ಸಿಗಲ್ಲ. ಇವತ್ತೇನೋ ಜಿಂಕೆ ಎಲ್ಲ ಕಾಣಿಸ್ತಿದೆ. ನೋಡಿ ಎಷ್ಟು ಮುದ್ದಾಗಿ ಹೋಗ್ತಾಯಿದೆ. ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ನಾವು 2 ಗ್ರೂಪ್ಸ್ ನೋಡಿದ್ವಿ ಜಿಂಕೆದು. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಹಾಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಇವರಂತೂ ಬಾಸ್ ಕೇಳಂಗೆ ಇಲ್ಲ. ನಾವೆಲ್ಲೋದ್ರೂ ಕಾಣಿಸ್ತಾ ಇರ್ತಾರೆ, ರೋಡಲ್ಲೇ ಇರ್ತಾರೆ. ಆಮೇಲೆ ಈ ಹಸುಗಳು ಅಷ್ಟೇ ಒಂದಷ್ಟು ಹಿಂದೆ ಹೋಗ್ತಾ ಇತ್ತು. ಅಲ್ಲಿಂದ ನಾವು ಬಂದಿದ್ದೆ ಇದು ನಾವು ಸತ್ಯಮಂಗಲ ಘಾಟ್ ಸೆಕ್ಷನ್ ಹತ್ತಕ್ಕಿಂತ ಮುಂಚೆ ಹಾಸನೂರು ಅಂತ ಅಲ್ಲಿ ಹೋಟ್ಲಿಗೆ ನಿಲ್ಲಿಸಿದ್ವಿ. ಪರೋಟ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಮುಂದೆ ಬಂದ್ವಿ. ಅಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಎಷ್ಟೊಂದು ನಾಯಿಗಳಿದ್ವು ಅಂದ್ಬಿಟ್ಟು ಅವಕ್ಕೆ ಬಿಸ್ಕೆಟ್ ಹಾಕ್ಕೊಂಡು ನೋಡಿ ಅದೆಷ್ಟು ಕ್ಯೂಟಾಗಿ ತಿಂತಾ ಇದ್ದಾವೆ. ತುಂಬ ಖುಷಿಯಾಯಿತು. ಆಮೇಲೆ ಅದು ಒಂದು ಬ್ಲ್ಯಾಕಿ ಇದೆಯಲ್ಲ, ಅದು ಮಾತ್ರ ಅದು ಬಾಯಿ ಕೊಟ್ರೇ ತಿಂತಾಯಿತ್ತು. ಕೆಳಗೆ ಹಾಕಿದ್ರೆ ತಿಂತಾನೇ ಇರಲಿಲ್ಲ ಅದು. ಅಲ್ಲಿಂದ ಮುಗಿಸ್ಕೊಂಡು ನಾವು ಬನ್ನಾರಿಯಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದು ನೋಡಿ ಉಪ್ಪಿನ ರಾಶಿನೇ ಇದೆ. ಎಷ್ಟೊಂದು ಜನ ಬಂದು ದೃಷ್ಟಿ ನೀಳ್ಸಾಕಿರ್ತಾರೆ ಇಲ್ಲಿ. ನಾನಂತೂ ಮುಂಚೆಯಿಂದ ಇದನ್ನು ತುಂಬಾ ನಂಬ್ತೀನಿ. ಮತ್ತು ನಮ್ಮ ಮನೆಯವ್ರು ನನಗೆ ಕಜ್ಜಾಯ ಇಷ್ಟ ಅಂತ ಕಜ್ಜಾಯ ಬೇರೆ ತೊಗೊತಾಯಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಸತ್ಯಮಂಗಲಕ್ಕೆ ಬಂದು ರೀಚ್ ಆದ್ವಿ. ನಮ್ಮ ಭಾವ ರಿಸೀವ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಸರಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದು ಕೂತ್ಕೊಂಡ್ರೆ ಇಲ್ಲಿ ನೋಡಿ ನಮ್ಮ ಮನೆಯವರು ರೆಸ್ಟ್ ಮಾಡ್ತಾಯಿದ್ದಾರೆ ಕಾಲು ಹೊತ್ತಿಸ್ಕೊಂಡು.